ಮೋದಿಯವರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇವತ್ತು ಬಹಳ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲರಿ ಅವನು ಊಟನೂ ಮಾಡಬೇಡ ಅಂತ ಹೇಳ್ತೀವಿ. ಪಾಪ ಅವರೇನೋ ಮದುವೆ ಮಾಡ್ಕೊಂಡು ಒಂದು ತಾಳಿ ಕಟ್ಕೊಳ್ಳಕ್ಕೆ ಏನೋ ಒಂದು ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತೀವಿ. ಅದ ಹೆಂಗೆ ನೀವು ಕಂಟ್ರೋಲ್ ಮಾಡಕ್ಕಾಗ್ತದೆ? ಆಯ್ತಪ್ಪ, ಒಂದಿನ ಇದೆಲ್ಲೋ ಪೆಟ್ರೋಲ್ ಎಲ್ಲ ಓದೋದಾಯ್ತು ಲೀಡರ್ಗಳು. ಇವತ್ತು ಹೋಗ್ತಾ ಇದಾರೆ ಲೀಡರ್ಗಳು? ಯಾರು ಪೆಟ್ರೋಲ್ ಹೋಗ್ತಾ ಇಲ್ಲ, ಯಾವ MP ಹೋಗ್ತಾ ಇಲ್ಲ, ಮಂತ್ರಿಗಳು ಹೋಗ್ತಾ ಇಲ್ಲ, ಆಫೀಸರು ಹೋಗ್ತಾ ಇಲ್ಲ. ಸುಮ್ಮನೆ ಬರೀ ಪೇಪರ್ಗೆ ಟಿವಿಗೆ ಒಂದಿನ ಫೋಟೋ ಕೊಟ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಮಾಡಕ್ ಹೋಗ್ತಾ ಇದೆ. ಸೊ ಪ್ರಾಕ್ಟಿಕಲ್ ಆಗಿ ಯಾವುದು ಕೂಡ ಈ ಸಂದರ್ಭದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಅವರು ಖುಷಿಯಿಂದ ಜನಕ್ಕೆ ತೊಂದರೆ ಆಗ್ಲಿ ಅಂತಾನೆ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಅದರಿಂದ ಸಾಮಾನ್ಯ ಜನರಿಗೆ ಇದು ಎಲ್ಲ ತೊಂದರೆ ಆಗ್ತಾ ಇದೆ. ನೀವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಂತ್ಕೊಂಡು ಏನು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಕಿತ್ತು ಹೋಗಲಿಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಮಧ್ಯಾಹ್ನ ನಾವು ಅನೇಕ ತೀರ್ಮಾನಗಳನ್ನು ಇವತ್ತು ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ನಾವೇನು ತೆಗೆದುಕೊಳ್ತೇವೆ, ಚರ್ಚೆ ಮಾಡ್ತೇವೆ, ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಮಾಧ್ಯಮದವರು ತಾವೆಲ್ಲ ಕೂಡ ಅರ್ಜೆಂಟ್ ಆಗಿ ತಾವೆಲ್ಲ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಅಭಿನಂದಿಸಿ, ಈ ನೋವಿನ ಪರಿಸ್ಥಿತಿಯಲ್ಲೂ ಕೂಡ ತಾವು ಜನರ ಜೊತೆಯಲ್ಲಿ ಸ್ಪಂದಿಸಬೇಕು ಅಂತ ಹೇಳಿ ನಿಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರ್, ಒಂದ್ ಕಡೆ ಇನ್ಫ್ಲೇಷನ್ ಇದೆ, ಅವರು ಪ್ರೈಸ್ ಹೇಗೆ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್, ಫ್ರೀ ಬೀಸ್ ಕೊಡ್ತಿದೆ, ಅಂದ್ರೆ ಜನರ ಜೀವನ ಮಟ್ಟ ಕುಸಿತಾ ಇದೆ. ಅದನ್ನೇ ಹೇಳ್ತಾ ಇರೋದು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಅದನ್ನ ಬದುಕಲಿಕ್ಕೋಸ್ಕರನೇ ನಾವು ಗ್ಯಾರಂಟಿ ಕೊಟ್ಟು, ನಮ್ಮ ಗ್ಯಾರಂಟಿ, ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿನ ಇಡೀ ದೇಶನೇ ಮೆಚ್ಚಿ ವಿಶ್ವದ ಅನೇಕ ಸಂಸ್ಥೆಗಳು ಕೂಡ ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ, ಜನರ ಭಾವನೆ ಮೇಲೆ, ಅವರು ಭಾವನೆ ಮೇಲೆ ರಾಜಕಾರಣ, ನಾವು ಬದುಕಿನ ಮೇಲೆ ನಾವು ರಾಜಕಾರಣ. ಇದೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಅವರು ಎಮೋಷನಲಿ ಆನ್ ಕ್ಯಾಸ್ಟ್, ಕ್ರೀಡ್, ಬೇರೆ ಬೇರೆ ವಿಷಯದಲ್ಲಿ ಏನೋ ತೆಗೆದುಕೊಂಡು ಹೋಗ್ತಾರೆ. ನಮ್ದು ಹಿಂಗಿಲ್ಲ. ಅವ್ರ ಹೊಟ್ಟೆ ತುಂಬುವಂಥದ್ದು ಕಷ್ಟ, ಅವ್ರ ಬೇವ್ರಿಗೆ ಎಷ್ಟು ಗೌರವ ಕೊಡಬೇಕು, ಇದು ನಮ್ಮ ಚಿಂತನೆ. ಅವರ ಬದುಕಿನ ಬಗ್ಗೆ ನಾವು ಚಿಂತನೆ. ಅದಕ್ಕೋಸ್ಕರನೇ ಇವತ್ತು ಈ ಗಮನವನ್ನ ಸೆಳೀತಾ ಇದ್ದೇವೆ, ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಇಲ್ಲ, ಅದೇನಾಗಿದೆ ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ, ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರಲ್ಲೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿಂದ ಕೂಡ ನಾವು ಅದನ್ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಮಾಡಿ ಮಾಹಿತಿಯನ್ನ ಪಡಿತಾ ಇದೀವಿ. ಕರೆದ್ರೆ ಹೋಗ್ತೀವಿ. 2028ಕ್ಕೆ ಮನೆಯಲ್ಲಿ ಇದಕ್ಕೆ ಭೇಟಿ ಮಾಡೋಣ. ಅದಾದ್ಮೇಲೆ ನಿಮ್ಮವ್ರು ಕಳಿಸಿ ಅಲ್ಲಿ ಯಾವ್ದು ಹೇಳಿ, ಅದು ಅಕ್ಕಿ ಬಿಡುಗಡೆ ಮಾಡಿಲ್ಲ ಅವರು. ಸೆಂಟ್ರಲ್ ಗವರ್ಮೆಂಟ್ ರಿಲೀಸ್ ಇದು ರೈಸ್, ಅದನ್ನೆಲ್ಲ ನಮ್ಮ ಮುನಿಯಪ್ಪರು ಸಪರೇಟ್ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೆ. ಹೇಳಿದ್ದಾರೆ
ಸರ್, ನಿತಿನ್ ನವೀನ್ ನಿನ್ನೆ ಬಿಜೆಪಿ ಲೀಡರ್ಸ್ ಹೇಳಿದ್ರೆ 2028ಕ್ಕೆ ನಮ್ಮ ಸರ್ಕಾರ ಬರ್ತದೆ ಕೆಲಸ ಮಾಡುತ್ತೆ. ನೋಡಪ್ಪ, ನಿತಿನ್ ಗಡ್ಕರಿ ಇವ್ರ ಅಧ್ಯಕ್ಷರು ಏನಾದ್ರು ಹೇಳಿ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಕರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ರಿ. ಈಗ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.